ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಯಾಕೆ ನಿಲ್ಲಿಸ್ಬಿಟ್ರಿ? ಮಾತಾಡಿ. ಯಾಕೆ ಮೌನ? ಜಾಜಿ ಬಂಗಾರಿ ಬರ್ತಿದ್ದಾರೆ, ಇನ್ಮೇಲೆ ಅವ್ರು ಇಲ್ಲೇ ಇರ್ತಾರೆ ಅಷ್ಟೇ. ಆದ್ರೆ ಅವ್ರು ಈ ಮನೇಲಿರೋದು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ನಿಮ್ಗೆಲ್ಲ ನಾನು ತುಂಬಾ ಬೇಜಾರು ಮಾಡಿಬಿಟ್ಟೆ ಅಲ್ವಾ? ಅದನ್ನೆಲ್ಲ ಆಮೇಲೆ ಮಾತಾಡೋಣ. ನಗ್ನಗ್ತಾ ಒಳಗೆ ಬಾ. ಅಜ್ಜಿಗೆ ನಮ್ಮ ಮೇಲೆ ಇನ್ನೂ ಕೋಪ ಕಡಿಮೆ ಆಗಿಲ್ಲ ಅನ್ಸುತ್ತೆ. ಅದು ಅವಳದ್ದು ಇದ್ದಿದ್ದೇ ಬಿಡು. ಇಲ್ಲಿಂದ 9ನೇ ಹುಣ್ಣಿಮೆ ಒಳಗಡೆ ಈ ಮನೆಯಲ್ಲಿ ತೊಟ್ಲು ತೂಗಬೇಕು. ಮಗು ನಗು ಕೇಳಬೇಕು. ಅದೇ ಅಮ್ಮನವ್ರ ಸಂಕಲ್ಪ. ಇದೇ ನೀವು ಅಮ್ಮನವ್ರಿಗೆ ಸಲ್ಲಿಸಬೇಕಾದ ಸೇವೆ. ನೀವಿಬ್ಬರು ಒಂದಾಗಿರೋದಕ್ಕೆ ಕಾರಣನೇ ಅದು. ಅಮ್ಮನವ್ರನ್ನ ಮನಸ್ಸಿನಲ್ಲೇ ಧ್ಯಾನಿಸಿ ಒಳಗೆ ನಡಿ. ಆ ರಾಜಮಾತೆ ರಾಜಲಕ್ಷ್ಮಿಯವರು ಬಹಳ ಚಿಂತಾಕ್ರಾಂತರಾಗಿದ್ದೀರಿ. ಏನು ಆಕಾಶವೇ ಕಳಚಿ ಬಿತ್ತೋ ಏನೋ? ಅಯ್ಯಯ್ಯ, ಹಾಗೆಲ್ಲ ಗುರಾಯಿಸ್ಬೇಡಿ. ನೀವು ಹಾಗೆ ಕಣ್ಣಲ್ಲೇ ಬೆಂಕಿ ಕರೆದ್ರೆ ಈ ಜಗ್ಗಿ ಸುಟ್ಟೋಗ್ತಾನ. ಆಮೇಲೆ ಇದೆಲ್ಲ ಬೇಡ. ಅದೇನ್ ಹೇಳ್ಬೇಕು ಅಂತಿದ್ದಿ ಹೇಳಿ ಮೊದ್ಲು ತೊಲಗಿಲ್ಲಿಂದ. ಅಲ್ಲ, ಮನೇಲಿ ಏನೇನೆಲ್ಲ ಆಗೋಯ್ತು. ನನಗೆ ಗೊತ್ತು ನೀವು ಬಹಳ ಬೇಜಾರಲ್ಲಿರ್ತೀರಿ ಅಂತ. ಈ ಮನೇಲಿ ಧರ್ಮ ಕರ್ಮ ಅಂತ ಹೋರಾಡೋರು ನೀವು ಒಬ್ಬರೇನೆ. ಅದಕ್ಕೇನೆ ನಿಮ್ಮನ್ನು ನೋಡಿಕೊಂಡು ಒಂದು 4 ಮಾತು ಸಮಾಧಾನ ಹೇಳೋಗೋಣ ಅಂತ ಬಂದಮ್ಮ. ನಾನು ನೋಡಿದ್ದು ಮಾತಾಡ್ಸಿದ್ದು ಆಯ್ತಲ್ಲ, ಇನ್ನು ಹೊರಡು ಇಲ್ಲಿಂದ. ನಿನ್ನ ಹೆಂಡತಿನೇನಾದ್ರೂ ನೋಡ್ಬೇಕು ಅಂತ ಬಂದಿದ್ರೆ ಒಳಗೆ ಹೋಗಿ ಮಾತಾಡ್ಸ್ಕೊಂಡು ಹೋಗು. ಸುಮ್ಮನೆ ನನ್ನ ತಲೆ ತಿನ್ಬೇಡ. ಮೊದಲೇ ನನ್ನ ಮನಸ್ಸು ಸರಿಗಿಲ್ಲ. ಅದಕ್ಕೆ ತಾನೇ ನಾನು ನಿಮ್ಮ ಜೊತೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದು. ನಿಮ್ಮ ಮನಸ್ಸಾದ್ರೂ ಹೇಗೆ ಸರಿ ಇರುತ್ತೆ ಹೇಳಿ? ಕುಲವಲ್ಲದವನ ಕುಲದವನ ಜೊತೆ ನಿಮ್ಮ ಮಗಳು ಓಡೋದ್ಲು. ನಿಮ್ಮ ಯಜಮಾನರು ಶಂಕರ ಶಾಸ್ತ್ರಿಗಳು ಧರ್ಮ ಕರ್ಮ ಶಾಸ್ತ್ರ ಅಂತ ನೋಡಿದೆ ಅವರಿಬ್ಬರನ್ನು ಒಳಗಡೆ ಸೇರಿಸ್ಕೊಂಡ್ರು. ಹಬ್ಬಬ್ಬಾ, ಈ ಅನ್ಯಾಯನ ನೀವು ಅದು ಹೇಗೆ ಸಹಿಸ್ಕೊಂಡಿದ್ದೀರೋ ಏನೋ? ಉರಿಯೋ ಬೆಂಕಿಗೆ ತುಪ್ಪ ಸುರಿಬೇಡ ಜಗ್ಗಿ. ನಾನು ಯಾರ ಮಾತನ್ನು ಕೇಳೋದಿಲ್ಲ. ಮೊದಲು ನನ್ನ ಒಬ್ಬಳನ್ನ ಒಂಟಿಯಾಗಿ ಬಿಟ್ಟರೆ ಸಾಕಾಗಿದೆ. ಅದೇನು ನಿಮ್ಮೊಬ್ಬರನ್ನೇ ಒಂಟಿಯಾಗಿ ಬಿಡೋಕ್ಕಾಗುತ್ತೆ ರಾಜಲಕ್ಷ್ಮಿ ಅವರೇ? ನೀವೀಗ ಚಿಂತಾಕ್ರಾಂತರ ಕೂತ್ರೆ ನನ್ನಿಂದ ನೋಡೋಕ್ಕಾಗ್ತಾ ಇಲ್ಲ. ನೋಡಿ ಅಮ್ಮ, ನಿಮ್ಮ ಮನೆ ಅನ್ನ ತಿಂದಿದ್ದೀನಿ ನಾನು. ಅಂಥ ಮನೆ ನನ್ನ ಕಣ್ಣೆದುರಿಗೆ ಹಾಳಾಗ್ತಾ ಇರೋದನ್ನ ನೋಡಿಕೊಂಡು ನಾನು ಹೇಗೆ ಸುಮ್ಮನಿರಲಿ ಹೇಳಿ? ಮನುಷ್ಯ ಅಂತ ಹುಟ್ಟಿದ ಮೇಲೆ ಉಪ್ಪಿನ ಋಣ ಅಂತ ಇರುತ್ತಲ್ವೇ?
ನಿಮ್ಮ ಬಾಡಿಗೆ ಮೊಮ್ಮಗಳಿಗೋ ಅದು ಯಾವುದೂ ಇಲ್ಲ. ಎಲ್ಲೋ ಇದ್ದವಳನ್ನ ಕರ್ಕೊಂಡ್ಬಂದು ಸಾಕಿದ್ದಕ್ಕೆ ತಕ್ಕ ಶಾಸ್ತಿ ಮಾಡಿದ್ಲು. ಅವನ ಯಾವನ ಜೊತೆನೆ ಓಡೋಗಿ ನಿಮ್ಮ ಮನೆ ಮಾನ ಮರ್ಯಾದ ದಿನ ಬೀದಿಗೆ ತಂದುಬಿಟ್ಲು. ಉಂಡು ಮನೆಗೆ 2 ಬಗ್ದೋದ್ಲು. ನಾನಾಗಲ್ಲ ಬಿಡಿ, ನಾನು ಬಾಯಿ ಹರಿಕಿರ್ಬೋದು, ಆದರೆ ಯಾವತ್ತೂ ನಿಯತ್ತಿಂದ ಇರ್ತೀನಿ ನಾನು. ಜಗ್ಗಿ, ಅದೇನು ಹೇಳ್ಬೇಕು ಅಂತ ಬಂದಿದ್ಯೋ ಅದನ್ನ ನೇರವಾಗಿ ಹೇಳು. ಸುಮ್ಮನೆ ಸುತ್ತಿ ಬಳಸಿ ಮಾತಾಡಿ ನನ್ನ ಪಿತ್ತ ನೆತ್ತಿಗೇರಿಸ್ಬೇಡ. ನೋಡಿದ್ರ ನಾನೇನೋ ಒಳ್ಳೇದಕ್ಕೆ ಹೇಳಿದ್ರೆ ನನ್ನ ಮೇಲೆ ಹರಿ ಆಯ್ತೀರಾ. ಈಗ ನೋಡಿ, ನೀವು ಮಗ ಸೊಸೆ ಯಾವತ್ತಾದರೂ ನಿಮ್ಮ ಮಾತನ್ನು ಕೇಳಿದಾರಾ? ಅವ್ರಿಗೆ ಯಾಕೆ ಏನು ಅನ್ನಲ್ಲ ನೀವು? ಅವರಿಬ್ಬರಿಗೂ ನೀವು ಕೊಟ್ಟಿರೋ ಸಲಹೆಯಿಂದಾನೇ ಇವತ್ತು ಈ ಮನೆ ಈ ಪರಿಸ್ಥಿತಿಗೆ ಬಂದಿರೋದು. ಯಾಕೋ ಹೆಂಗಿದೆ ಮೈಗೆ? ನನ್ ಮುಂದೆ ನಮ್ಮನೆಯವ್ರ ಬಗ್ಗೆನೇ ಚಾಡಿ ಹೇಳ್ತಿದೀಯಾ? ನಮ್ಮ ಮನೇನ ಒಡೆಯೋ ಯೋಚನೆ ಏನಾದ್ರೂ ಮಾಡ್ತಿದೀಯಾ? ನನ್ನ ಮಗ ಸೊಸೆ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನ್ ಹೇಳಕ್ ಬರಬೇಡ. ನೋಡಿದ್ರ ನನ್ನನ್ನೇ ಅಂತ ಇದ್ದೀರ ತಿರ್ಗಾ ನೀವು. ಸತ್ಯವಂತರಿಗಿದ ಕಾಲ ಅಲ್ಲಪ್ಪ ಅಂತ ದಾಸರು ಹೇಳಿ ಸುಳ್ಳೆ. ಜಗ್ಗಿ, ನಿನ್ನ ನಿಯತ್ಗಿಲ್ ಬೆಲೆ ಇಲ್ಲಪ್ಪ, ಬೆಲೆ ಇಲ್ಲ. ನೋಡಿ ರಾಜಮಾತೆ ರಾಜಲಕ್ಷ್ಮಿ ಅವರೇ, ನೀವೆಲ್ಲ ಬೇರೆ ಬೇರೆ ಆಗೋದ್ರಿಂದ ನನಗೆ ಸಿಗೋ ಲಾಭ ಆದರೂ ಏನು? ಏನು ನಿಮ್ಮ ಆಸ್ತಿ ನಂಗೆ ಬರ್ಕೊಡ್ತೀರಾ? ಇಲ್ಲ ತಾನೇ? ನಿಮ್ಗೆ ಒಳ್ಳೇದಾಗಲಿ, ನಿಮ್ಮ ಮನೆಗೆ ಒಳ್ಳೇದಾಗಲಿ ಅಂತ ಹೇಳಿದೆ. ಅದು ಅಲ್ಲದೆ ಉಸಿರಿಯಾಗಿರೋ ನನ್ನ ಹೆಂಡತಿನ ನಿಮ್ಮನೇಲಿ ಇಟ್ಕೊಂಡು ಆರೈಕೆ ಮಾಡ್ತಾ ಇದ್ದೀರಾ. ಅಂಥದ್ರಲ್ಲಿ ಆ ಮನೆಗೆ 2 ಬಗೆದ್ರೆ ನನ್ನ ನಾಲ್ಗೆ ಹುಳ ಬೀಳಲ್ವಾ? ಸರಿ ಸರಿ, ಅದೇನು ಹೇಳಬೇಕು ಅಂತಿದ್ಯೋ ಅದನ್ನ ಹೇಳು. ಅದನ್ನ ಹೇಳ್ದೆ ನೀನು ಇಲ್ಲಿಂದ ಹೋಗೋನಲ್ಲ ಅಂತ ನನಗೆ ಗೊತ್ತು. ಶೇಖರಿ, ಇವತ್ತು ಮನಸ್ಸಿಗೆ ಎಷ್ಟೋ ಸಮಾಧಾನ ಅನ್ನಿಸ್ತಾ ಇದೆಯಪ್ಪ. ಈ ಮದುವೆ ಮುರಿದು ಬಿದ್ದಾಗ ಆ ತ್ರಿಪುರ ಸುಂದರಿ ಅಮ್ಮನವರ ಇಚ್ಛೆನ ಈಡೇರಿಸೋಕ್ಕಾಗಲಿಲ್ವಲ್ಲ ಅಂತ ಆತಂಕ ಪಟ್ಟಿದ್ದೆ. ಆದರೆ ಅವಳು ಜಗನ್ಮಾತೆ. ಅವಳು ನಿಗದಿಪಡಿಸಿದ ದಿನದ ಒಳಗಡೆ ಅವಳ ಮನೋಭಿಲಾಷೆನ ಅವಳೇ ಸಾಧಿಸ್ಕೊಂಡ್ಬಿಟ್ಲು. ಮದುವೆ ಆಗೋಯ್ತು. ಹೌದಪ್ಪ, ಮುಂದಿನ ಹುಣ್ಣಿಮೆಯೊಳಗಾಗಿ ಮದುವೆ ಆಗಬೇಕು ಅಂತ ನೀವು ಹೇಳಿದ್ರಿ. ಅವಸರವಾಗಿ ಮದುವೆ ನಿಶ್ಚಯ ಮಾಡಿದ್ವಿ. ಅದೆಷ್ಟು ಅಡ್ಡಿ ಆತಂಕಗಳ ನಡುವೆ ಮದುವೆ ನಡೆದು ಹೋಯಿತು. ಜೊತೆಗೆ ನಮ್ಮ ಜಾಜಿ ಇಷ್ಟಪಟ್ಟು ಹುಡುಗನ ಜೊತೆನೇ ಮದುವೆ ನಡೀತು. ಈ ಮದುವೆ ದೆಸೆಯಿಂದ ಮುರಿದ ನಮ್ಮ ಮನಸ್ಸುಗಳೆಲ್ಲ ಮತ್ತೆ ಒಂದಾಯಿತು. ಎಲ್ಲವೂ ಮಂಗಳವಾಗಿ ನಡೀತು. ಇಂಥ ಸಮಯದಲ್ಲಿ ನನಗೊಂದೆರಡು ದಿನ ವಿಶ್ರಾಂತಿ ಬೇಕು. ಈ ಸಂಸಾರ ಬಂಧನದಿಂದ ಮುಕ್ತಿ ಬೇಕು ಶೇಖರಿ. ಅಪ್ಪ, ಗಾಬರಿ ಆಗಬೇಡ. ಮತ್ತೆಲ್ಲೂ ನಾನು ದೇಶಾಂತರ ಹೋಗೋಲ್ಲ. ಅಮ್ಮನವ್ರ ಸೂಚನೆ ಇಲ್ಲೇ ಇರಬೇಕು ಅಂತ ಆಗಿರೋವಾಗ ಚಕ್ರಾಪುರಿ ಬಿಟ್ಟು ನಾನು ತಾನೇ ಎಲ್ಲಿ ಹೋಗ್ತೀನಿ ಹೇಳು? ಮತ್ತೆ ಈಗ ನೋಡು ಶೇಖರಿ, ಈ ಮದುವೆ ಗಲಾಟೆಯಿಂದ ಗಡಿಬಿಡಿಗಳಿಂದ ಮನಸ್ಸು ಸ್ವಲ್ಪ ಕಲುಷಿತವಾಗಿದೆ. ಅದು ಮತ್ತೆ ಸಮಸ್ಥಿತಿಗೆ ಬರಬೇಕಾದ್ರೆ 1-2 ದಿನ ಏಕಾಂತ ಬೇಕಾಗತ್ತೆ. ಹಾಗಾಗಿ ಮುಂದಿನ 2 ದಿನ ನಾನು ಮನೇಲಿರೋಲ್ಲ. ಅದನ್ನೇ ನಿನಗೆ ಹೇಳೋಣ ಅಂತ ಬಂದೆ. ಯಾಕೆ ಅಂದರೆ ನಾನಿಲ್ಲ ಅಂತ ನೀವೆಲ್ಲ ತಲೆ ಕೆಡಿಸ್ಕೋಬಾರ್ದಲ್ವಾ? ಮನೆಯವರಿಗೆಲ್ಲ ಹೇಳ್ಬಿಡು. ಹಾಗೆ ಈ 4 ದಿನದೊಳಗೆ ಜಾಜಿ ಬಂಗಾರಿಗೆ ಪ್ರಸ್ತುತ ಶಾಸ್ತ್ರ ಆಗಬೇಕು. ನಾನು ಮತ್ತೆ ಬಂದ ನಂತರ ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ತೀನಿ. ಈಗ ನಾನು ಬರ್ತೀನಿ ಶೇಖ್. ನೋಡಿ ರಾಜಮಾತೆ ರಾಜಲಕ್ಷ್ಮಿ ಅವರೇ, ನಾನು ಹೇಳಬೇಕು ಅಂತ ಬಂದಿದ್ದು ಇಷ್ಟೇನೆ. ಅಲ್ಲ, ಹೋಗಿ ಹೋಗಿ ಕೇಳ ಜಾತಿಯವನು ಆ ಬಂಗಾರಿನ ಮನೆ ತುಂಬಿಸ್ಕೊಂಡಿದ್ದೀರಲ್ಲ, ನಿಮ್ಮ ಬುದ್ಧಿಗೆ ಏನು ಹೇಳಿ? ಯಾವುದ್ರಲ್ಲಾದ್ರೂ ಸರಿಸಮ ಇದ್ದಾನೆ ನಿಮ್ಗೆ ಅವನು? ಯಾವುದಾದ್ರು ಒಂದಲ್ಲಿ ಹೇಳಿ ನೋಡೋಣ. ಒಂದೇ ಕುಲುವ ಅಂತ ಕೇಳಿದ್ರೆ ಚೊಂಬು. ಹೋಗ್ಲಿ,
ಒಂದು ಒಳ್ಳೆ ಉದ್ಯೋಗ ಅಂತ ಕೇಳಿದ್ರೆ ಅದು ಚೊಂಬು. ಮೊದಲೇ ಚಪ್ಪಲಿ ಕಾಯೋನು, ಈಗ ಆ ಕೆಲಸನೂ ಕಳ್ಕೊಂಡಿದ್ದಾನೆ. ಏನು ಮಾಡ್ತಾನೆ ಸಂಪಾದನೆಗೆ? ನಿಮ್ಮ ಮನೇಲಿ ಬಿಟ್ಟಿ ಕೂಳು ತಿನ್ಕೊಂಡು ಬಿದ್ದಿರ್ತಾನೆ. ಅಲ್ಲ ರಾಜಮಾತೆ ಅವರೇ, ಯಾವುದ್ರಲ್ಲಾರು ಅವನು ನಿಮಗೆ ಸರಿಸಮ ಆಗ್ತಾನಂತ ಯೋಚನೆ ಮಾಡಿ ನೋಡೋಣ. ಅಂತ ಬಂಗಾರಿನ ನಿಮ್ಮ ಮನೆಯೊಳಗಡೆ ಸೇರಿಸ್ಕೊಂಡು ಅಳಿಯ ಅಂತ ಸತ್ಕಾರ ಬೇರೆ ಮಾಡ್ತಾ ಇದ್ದೀರಲ್ಲ, ಏನು ಹೇಳಬೇಕು ನಿಮ್ಮ ಬುದ್ಧಿಗೆ? ಹೌದು ಕಣ ಜಗ್ಗಿ, ನನಗೂ ನಮ್ಮ ಮನೆ ಸೇರಿಸ್ಕೊಳ್ಳಿಕ್ಕೆ ಸ್ವಲ್ಪನೂ ಇಷ್ಟ ಇರಲಿಲ್ಲ. ಆದ್ರೆ ಏನು ಮಾಡೋದು, ಮನೆಯವರೆಲ್ಲ ತಿಳ್ದಂಗೆ ಮಾಡ್ತಿದ್ದಾರೆ. ಮೊದಲೆಲ್ಲ ನಿನ್ನ ಹೆಂಡತಿನಾದ್ರೂ ನಾನು ಪರವಾಗಿ ಮಾತಾಡ್ತಿದ್ಲು, ಈಗ ಅವಳು ಅವ್ರ ಅಕ್ಕನ ಸೇರಿ ಇಟ್ಕೊಂಡು ಹೋಗ್ತಾಳೆ. ರಾಜಮಾತೆ ರಾಜಲಕ್ಷ್ಮಿ ಅವರು ಮನೆ ಹಿರಿಯರು, ನೀವು ನಿಮ್ಮ ಮಾತೆ ಕೇಳಲ್ಲ ಅಂದ್ರೆ ಏನ್ ಅರ್ಥ? ನಿಮ್ಮ ಮಗ ಸೊಸೆಗೆ ತಾಕೀತ್ ಮಾಡ್ಬೇಕು. ನೀವು ಗೆರೆ ಹಾಕಿ ಇದ್ರಾಚೆ ಹೆಜ್ಜೆ ಅಡಿಬಾರ್ದು ಅಂತ ಆಜ್ಞೆ ಹೊರಡಿಸ್ಬೇಕು. ಯಾಕೆ ಕೇಳಲ್ಲ? ಕೇಳ್ತಾರೆ. ಈಗ ನೀವೇನಾದ್ರೂ ಸುಮ್ಮನಾದ್ರೆ ನಿಮ್ಮ ಕತೆ ಅಷ್ಟೇನೆ, ಸೂರ್ಯ ಹೊಡ್ಕೊಂಡು ಹೋಗ್ತಾರೆ. ಮೊದಲೇ ಹೇಳಿದ್ದೀನಿ. ಆದ್ರೂ ನನ್ನ ಮಾತು ಯಾರು ಕೇಳ್ತಾರೆ ಜಗ್ಗಿ? ನೋಡಿ ನೋಡಿ, ಮತ್ತೆ ಶುರು ಮಾಡ್ಕೊಂಡ್ರಿ ನೀವು. ಹೇಗಾದ್ರೂ ಮಾಡಿ ನಿಮ್ಮ ಮಾತು ಕೇಳೋ ಥರ ನೀವು ಮಾಡ್ಕೋಬೇಕು. ನೋಡಿ, ಮನೆ ಉಳಿಯೋದು ಧರ್ಮ ಕರ್ಮಗಳಿಂದ, ಪೂಜೆ ಪುಣ್ಯಗಳಿಂದ. ಮನೆ ಹಿರಿಯರಾಗಿ ನೀವು ಗಟ್ಟಿಯಾಗಿ ನಿಲ್ಲಬೇಕು, ಆಗ ಮನೆ ಗಟ್ಟಿಯಾಗಿ ನಿಲ್ಲುತ್ತೆ. ಅರ್ಥ ಮಾಡ್ಕೊಳ್ಳಿ. ನೋಡಿ, ಮೊದಲು ಆ ಜಾಜಿ ಬಂಗಾರಿನ ಮನೆಯಿಂದ ಹೊರಗಟ್ಟಿ, ಎಲ್ಲ ಸರಿಯಾಗುತ್ತೆ. ನೀವೇನಾದರೂ ಸುಮ್ಮನೆ ಇದ್ರೋ ಖಂಡಿತವಾಗೂ ಗ್ರಾಚಾರ ಬಂದು ನಿಮ್ಮ ಮನೆಗೆ ಬಡ್ಕೊಳ್ಳುತ್ತೆ. ನೀವೇ ಆಮೇಲೆ ಪಶ್ಚಾತ್ತಾಪ ಪಡ್ತೀರಿ, ನೆನಪಿರಲಿ. ಇಷ್ಟರ ಮೇಲೆ ನಾನೇನು ಹೇಳೋಕ್ಕಾಗಲ್ಲ. ಇನ್ನು ನೀವು ಉಂಟು, ನಿಮ್ಮ ಮನೆ ಉಂಟು. ನಾನು ಬರ್ತೀನಿ. ಹಿರಿ ಮುತ್ತೈದೆ ಮನೆಗೆ ನೀನು ನಿಂತಿದ್ನೆಲ್ಲ ಮಾಡಿಸ್ಬೇಕಲ್ವೇನಮ್ಮ? ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ಮಾಡಿಸ್ತಾ ಇದ್ದೀರಲ್ಲ, ಮಾಡಿಸಿ. ನಾನೇನಿಗೆ ಬೇಕು? ಹೋಗ್ಲಿ ಬಿಡು, ಕೂಗಾಡಬೇಡ. ನಾವೇ ಹೀಗಾಡಿದ್ರೆ ಮದುವೆ ಆಗಿರೋ ಹುಡುಗ ಹುಡುಗಿಗೆ ಏನು ಅನ್ನಿಸ್ಬೇಡ ಹೇಳು. ಲಲಿತಾ, ಇಬ್ರು ಕೈಲೂ ಅಮ್ಮನವ್ರಿಗೆ ಆರತಿ ಮಾಡಿಸು. ಹಿಡಿ ಚಾಚಿ. ಬಾ ಬಂಗಾರಿ. ಹೋಗಿ ಹೋಗಿ ಕೇಳ ಜಾತಿಯವನು. ಆ ಬಂಗಾರಿನ ಮನೆ ತುಂಬಿಸ್ಕೊಂಡಿದ್ದೀರಲ್ಲ, ನಿಮ್ಮ ಬುದ್ಧಿಗೆ ಏನು ಹೇಳಿ? ಮೊದಲೇ ಚಪ್ಪಲಿ ಕಾಯೋನು, ಈಗ ಆ ಕೆಲಸನೂ ಕಳ್ಕೊಂಡಿದ್ದಾನೆ. ಏನು ಮಾಡ್ತಾನೆ ಸಂಪಾದನೆಗೆ? ನಿಮ್ಮ ಮನೇಲಿ ಬಿಟ್ಟಿ ಕೂಳು ತಿನ್ಕೊಂಡು ಬಿದ್ದಿರ್ತಾನೆ. ಬಂಗಾರಿನ ನಿಮ್ಮ ಮನೆ ಒಳಗಡೆ ಸೇರಿಸ್ಕೊಂಡು ಅಳಿಯ ಅಂತ ಸತ್ಕಾರ ಬೇರೆ ಮಾಡ್ತಾ ಇದ್ದೀರಲ್ಲ, ಏನು ಹೇಳಬೇಕು ನಿಮ್ಮ ಬುದ್ಧಿಗೆ?
ಯಾವ ಪೂಜೆ ಮಾಡಿದ್ರೇನು ಫಲನೇ ಕೊಳ್ತಿರುವಾಗ ಪ್ರತಿಫಲ ಹೇಗೆ ಶುಭವಾಗಿರುತ್ತೆ? ಚಪ್ಲಿಕಾಯಿ ನಮ್ಮ ಮನೆ ಒಳಗೆ ಸೇರಿಸಿದ್ದೀರಾ? ಇನ್ನೇನು ಅನಾಹುತ ಕಾದಿದೆಯೋ ಏನೋ. ಶಾಸ್ತ್ರಿಗಳೇ, ನಮ್ಮಿಂದ ಪ್ರಮಾದ ಆಗಿದೆ. ಅಮ್ಮನೋರ್ ಇಚ್ಛೆನ ನಾವು ಮುರಿದಿದ್ದೀವಿ. ಮುಂದೇನಾಗುತ್ತೋ ಅನ್ನೋ ಭಯದಿಂದ ನರಳ್ತಾ ಇದ್ದೀವಿ. ಶಾಸ್ತ್ರಿಗಳೇ, ನೀವೇ ನಮಗೆ ದಾರಿ ತೋರಿಸ್ಬೇಕು. ನಮ್ಮ ಮನೆಯನ್ನ ನೀವೇ ಉದ್ಧಾರ ಮಾಡಬೇಕು. ತೋರಿಸಿದ ದಾರಿ ನಡೀದೇ ಇದ್ದವ್ರಿಗೆ ದಾರಿ ತೋರಿಸುವಷ್ಟು ದೊಡ್ಡವನು ನಾನಲ್ಲ, ದಡ್ಡಾನು ನಾನಲ್ಲ. ದಯವಿಟ್ಟು ನನ್ನ ದಾರಿಗೆ ಅಡ್ಡ ಬರಬೇಡಿ. ಹಾಗನ್ಬೇಡಿ ಶಾಸ್ತ್ರಿಗಳೇ, ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ. ಏನಂದ್ರಿ? ದೊಡ್ಡ ಮನಸ್ಸು? ನಾನು ದೊಡ್ಡ ಮನಸ್ಸು ಮಾಡಬೇಕು. ಹೇಗ್ ಮಾಡ್ಲಿ ರಾಜಲಕ್ಷ್ಮಿ ಅವರೇ? ನೀವಾಗೆ ಬಂದ್ರಿ, ನಿಮ್ಮ ಮೊಮ್ಮಗಳನ್ನ ನಿಮ್ಮನೆ ತುಂಬಿಸ್ಕೊಳ್ಳಿ ಅಂತ ಹೇಳಿದ್ರಿ. ನಿಮ್ಮ ಮಾತಿಗೆ ಬೆಲೆ ಕೊಟ್ಟು, ನಿಮಗೆ ಗೌರವ ಕೊಟ್ಟು, ನಾನಾಗೆ ಹೆಂಗ್ ಕೇಳೋದಕ್ಕೆ ಬಂದೆ, ಅವಮಾನ ಮಾಡಿದ್ರಿ. ಆಮೇಲೆ ಆಗೋ ಮದುವೆನ ಮುರಿದು ಜಾಜಿ ಬಂಗಾರಿ ಜೊತೆ ಓಡ್ ಹೋದ್ಲು.